ಹಾಯ್ ಸರ್ವರಿಗೂ ನಮಸ್ತೆ. ಇದು ಮಾರ್ಚ್ ತಿಂಗಳು. ನೆಕ್ಸ್ಟ್ ಮಂತು ಏಪ್ರಿಲ್ 25ನೇ ತಾರೀಕು ಬೆಳಗಿನ ಜಾವ ಈ ಕೇದಾರನಾಥ ದೇವಸ್ಥಾನ ಯಾತ್ರಾರ್ಥಿಗಳಿಗೆ ಓಪನ್ ಆಗುತ್ತೆ. ಜೊತೆಗೆ ಚಾರ್ಧಾಮ್ ಕೂಡ ಓಪನ್ ಆಗುತ್ತೆ. ನೀವೇನಾದರೂ ಕರ್ನಾಟಕದಿಂದ ಯಾರಾದರೂ ಹೋಗಬೇಕು ಅನ್ನೋ ಆಸಕ್ತಿ ಇರೋರು ಈ ಪಾಸ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಎಂಟ್ರಿ ಪಾಸು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಮುಂಚೆಲ್ಲ ನಾವು ಗೂಗಲ್ಗೆ ಹೋಗಿ ಉತ್ತರಾಖಂಡದ ಟೂರಿಸಮ್ ಇದು ಬರುತ್ತಲ್ಲ, ಏನೋ ಸಪ್ರೇಟಾಗಿ ಅವ್ರದ್ದು ವೆಬ್ಸೈಟ್ ಅಲ್ಲಿ ಹೋಗಿ ಲಾಗಿನ್ ಆಗಿ ಅಲ್ಲಿ ಈ ಪಾಸ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಿದ್ವಿ, ಅಥವಾ ಆಫ್ಲೈನಲ್ಲೂ ಮಾಡ್ಕೋಬೋದಾಗಿತ್ತು. ಈಗೂ ಕೂಡ ನೀವು ಅದರಲ್ಲಿ ಮಾಡ್ಕೋಬೋದು. ಜೊತೆಗೆ ಇನ್ನೊಂದು ವಿಶೇಷವಾಗಿ ತುಂಬ ಈಸಿ ಮಾಡಿದ್ದಾರೆ. ನೀವು ವಾಟ್ಸಪ್ಪಲ್ಲೂ ಕೂಡ ಈ ಪಾಸ್ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಅದು ಹೆಂಗೆ ಅಂತ ವಿಡಿಯೋದಲ್ಲಿ ನೋಡೋಣ. ವಾಟ್ಸಪ್ಗೆ ಹೋಗ್ಬೇಕಾಗುತ್ತೆ. ನಂಬರ್ ನೀವು ಅದನ್ನು ಸೇವ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ವಾಟ್ಸಪ್ಪಲ್ಲಿ ಇದೇ ನಂಬರು 8394833833. ಆ ನಂಬರ್ ವಾಟ್ಸಪ್ಪಲ್ಲಿ ಸೇವ್ ಮಾಡ್ಕೊಳ್ಳಿ. ಆಮೇಲೆ ವಾಟ್ಸಪ್ಗೆ ಹೋಗ್ಬಿಟ್ಟು ಆ ಯಾತ್ರಾ ಅಂತ ಇರುತ್ತಲ್ಲ, ಕೇದಾರನಾಥ ಯಾತ್ರಾ ಅಂತ, ಅಲ್ಲಿ ನೀವು ಯಾತ್ರಾ ಅಂತ ಟೈಪ್ ಮಾಡಬೇಕಾಗುತ್ತೆ. ಯಾತ್ರಾ ಅಂತ ಟೈಪ್ ಮಾಡಿದಾಗ ಅದು ಈ ಥರ ಬರುತ್ತೆ, ಡು ಯು ವಾಂಟ್ ಟು ರಿಜಿಸ್ಟರ್ ಅಂತ. ಅವಾಗ ಎಸ್ ಅಂತ ಕೊಡಬೇಕಾಗುತ್ತೆ. ನೀವು ಎಸ್ ಅಂತ ಕೊಟ್ಟಾಗ ನೆಕ್ಸ್ಟು ಸೆಲೆಕ್ಟ್ ನಂಬರ್ ಆಫ್ ಟೂರಿಸ್ಟ್ ಅಂತ ಕೇಳುತ್ತೆ. ಅಂದರೆ ಎಷ್ಟು ಜನ ಹೋಗ್ತಾ ಇದ್ದೀರಾ ಅಂತ. ನಾನು ಒಬ್ಬನೇ ಅಂತ ಕೊಡ್ತೀನಿ, ಒಬ್ಬನೇ ಅಂತ ಕೊಟ್ಟೆ. ನೆಕ್ಸ್ಟ್ ಮತ್ತೆ ಇವ್ರ ಮೋಡ್ ಆಫ್ ಟ್ರಾವೆಲ್ ಅಂತ ಕೇಳುತ್ತೆ. ಬೈ ರೋಡು, ಹೆಲಿಕಾಪ್ಟ್ರು, ವಾಕಿಂಗ್ ಅಂತ ಕೇಳುತ್ತೆ. ನಾನು ಬೈ ರೋಡ್ ಅಂತ ಕೊಡ್ತಾಯಿದ್ದೀನಿ. ಮತ್ತು ಎಂಟರ್ ಸ್ಪೆಸಿಫಿಕ್ ಡೇಟ್ ಫಾರ್ ಯಮುನೋತ್ರಿ ಅಂತ ಕೇಳ್ತಾ ಇದೆ. ಅಂದರೆ ನಾನು ಯಮುನೋತ್ರಿ ಹೋಗೋದಿಲ್ಲ. ನಂದು ನೀವೇನಾದರೂ ಚಾರ್ಧಾಮ್ ಮಾಡ್ತಾಯಿದ್ರೆ ಯಮುನೋತ್ರಿದು ಕೂಡ ಡೇಟ್ ಕೊಡಬೇಕಾಗುತ್ತೆ. ನಾನು ಚಾರ್ಧಾಮ್ ಹೋಗ್ತಾ ಇಲ್ಲ, ಹಾಗಾಗಿ ಯಮುನೋತ್ರಿಗೆ ಎಣ್ಣೆ ಅಂತ ಕೊಟ್ಟೆ. ಮತ್ತು ಗಂಗೋತ್ರಿನೂ ಕೂಡ ಹೋಗ್ತಾ ಇಲ್ಲ, ಅದಕ್ಕೂ ಕೂಡ ಎಣ್ಣೆ ಅಂತ ಕೊಟ್ಟೆ. ಮತ್ತು ಕೇದಾರನಾಥ ಕೇಳುತ್ತೆ. ಕೇದಾರನಾಥಕ್ಕೆ ಸ್ಪೆಸಿಫಿಕ್ಕಾಗಿ ಡೇಟ್ ಕೊಡಬೇಕಾಗುತ್ತೆ. ಅಂದರೆ ನೀವು ಯಾವತ್ತೂ ಕೇದಾರನಾಥ ದೇವಸ್ಥಾನ ರೀಚ್ ಆಗ್ತೀರಾ. ಇವತ್ತು ನೀವು ಸೋನ್ಪ್ರಯಾಗು 24ನೇ ತಾರೀಕು ಇರ್ತೀರಾ, 25ನೇ ತಾರೀಕು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀರ ಅಂದರೆ ಆ ಡೇಟ್ ಕೊಡಬೇಕಾಗುತ್ತೆ. ನಾನು ಹಂಗಾಗಿ ಸುಮ್ಮನೆ ಒಂದು ಡೇಟ್ ಕೊಟ್ಟಿದ್ದೀನಿ, 25 ಮೇ ಅಂತ. ನೆಕ್ಸ್ಟು ಮತ್ತೆ ಅದು ಬದ್ರಿನಾಥಕ್ಕೆ ಕೇಳುತ್ತೆ ಡೇಟು. ನಾನು ಬದ್ರಿನಾಥ್ ಕೂಡ ಹೋಗ್ತಾ ಇಲ್ಲ. ನೀವು ಹೋಗಂಗಿದ್ರೆ ಅದನ್ನು ಕೂಡ ಕೊಡಬೇಕಾಗುತ್ತೆ ಡೇಟು. ನೆಕ್ಸ್ಟು ನಾನು ಒಬ್ಬನೇ ಅಂತ ಕೊಟ್ಟಿದ್ದೀನಿಲ್ಲ, ಹಾಗಾಗಿ ನನ್ನ ಹೆಸರು ಕೇಳ್ತಾ ಇದೆ, ನನ್ನ ಹೆಸರು ಕೊಡಬೇಕಾಗುತ್ತೆ. ನೆಕ್ಸ್ಟು ಮತ್ತು ನಮ್ಮ ವಯಸ್ಸು ಕೇಳುತ್ತೆ, ವಯಸ್ಸು ಕೂಡ ಟೈಪ್ ಮಾಡಬೇಕಾಗುತ್ತೆ. ಮತ್ತು ಜೆಂಡರ್ ಕೇಳುತ್ತೆ. ನೆಕ್ಸ್ಟ್ ಹಂಗೆ ಸೆಲೆಕ್ಟ್ ಯುವರ್ ಕಂಟ್ರಿ ಅಂತ ಕೇಳುತ್ತೆ, ಅದನ್ನು ಕೂಡ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನ ಟೈಪ್ ಮಾಡಿದ ತಕ್ಷಣ ಮತ್ತು ನಿಮ್ಮದು ಯಾವುದು ರಾಜ್ಯ ಅಂತ ಕೇಳುತ್ತೆ. ನಮ್ಮ ಕರ್ನಾಟಕದ್ದು 16ನೇ ನಂಬರ್ ಇದೆ. ನೀವೇನಿಲ್ಲ, ಜಸ್ಟ್ 16 ಅಂತ ಟೈಪ್ ಮಾಡಿದ್ರೆ ಸಾಕು. ನೆಕ್ಸ್ಟು ನಿಮ್ಮ ಡಿಸ್ಟಿಕ್ ನೇಮ್ ಕೇಳುತ್ತೆ. ನಿಮ್ಮ ಡಿಸ್ಟಿಕ್ ನೇಮ್ ಟೈಪ್ ಮಾಡಿ. ಮತ್ತು ನಿಮ್ಮ ಊರಿನ ಹೆಸರು ಕೇಳುತ್ತೆ. ಆ್ಯಸ್ ಪರ್ ಆಧಾರ್ ಕಾರ್ಡ್ ಏನಿರುತ್ತಲ್ಲ ಅದರಂಗೆ ಕೊಡಿ. ನಮ್ಮ ಊರ ಹೆಸರು ಕೊಟ್ಟೆ. ಮತ್ತು ನಿಮ್ಮ ಮನೆಯ ಅಡ್ರೆಸ್ ಕೇಳುತ್ತೆ. ಅದೇ ಆಧಾರಲ್ಲಿ ಏನಿರುತ್ತಲ್ಲ ಅಡ್ರೆಸ್, ಅದನ್ನೇ ಕೊಡಿ. ನೆಕ್ಸ್ಟು ಯಾರ್ದಾದ್ರೂ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಹೆಸರು ಕೇಳುತ್ತೆ. ಎಮರ್ಜೆನ್ಸಿ ಹೆಸರು ಕೊಡಿ. ಮತ್ತು ಅವ್ರ ನಂಬರ್ ಕೇಳುತ್ತೆ. ಅವ್ರ ನಂಬರ್ ಕೊಡಿ. ನಿಮ್ಮ ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಮನೆ ಅಪ್ಪ ಅಮ್ಮ ಆಗಿರ್ಬೋದು. ನೆಕ್ಸ್ಟು ನಿಮ್ಮದು ಅವ್ರದ್ದು ಏನು ರಿಲೇಷನ್ ಅಂತ ಕೇಳ್ತಾ ಇದೆ. ನಾನು ನಮ್ಮ ಬ್ರದರ್ ರಿಲೇಷನ್ ಅವ್ರ ನಂಬರ್ ಕೊಟ್ಟೆ. ಮತ್ತು ನಿಮಗೆ ಕಾರ್ಡಿಯಾಕ್ ಸಮಸ್ಯೆ ಇದೆಯಾ, ಅಸ್ತಮಾ ಸಮಸ್ಯೆ ಇದೆಯಾ, ಇನ್ನೊಂದು ಯಾವುದು ಡಯಾಬಿಟಿಕ್ ಪೇಷಂಟ್ ಅಂತ ಕೇಳುತ್ತೆ. ನೋ ಯಾವುದು ಇಲ್ಲ ಅಂತ ಕೊಟ್ಟೆ ನಾನು. ಇದ್ದರೆ ಕೂಡ ನೀವು ಅದನ್ನು ಕೊಡಿ. ಅದು ಮುಂದೆ ಪ್ರೊಸೆಸ್ ಹೆಂಗಿರುತ್ತೆ ಅದು ನೋಡಬೇಕಾಗುತ್ತೆ. ಮತ್ತು ಬೇರೆ ಏನಾದರೂ ಸಮಸ್ಯೆ ಇದೆ ಅಂತ ಕೇಳುತ್ತೆ, ಹೆಲ್ತು. ನಾನು ಇಲ್ಲ ಅಂತ ಕೊಟ್ಟಿದ್ದೀನಿ. ಮೋಡ್ ಆಫ್ ಟ್ರಾವೆಲ್ ಕೇಳುತ್ತೆ. ನಾವು ನಾರ್ಮಲಾಗಿ ಬಸ್ಸಲ್ಲಿ ಹೋಗ್ತೀವಲ್ಲ, ನಾನು ಬಸ್ ಅಂತಲೇ ಕೊಟ್ಟೆ. ನೀವು ಹೆಂಗೆ ಹೋಗ್ತೀರ ಅದನ್ನು ಕೊಡಿ. ಮತ್ತು ಡು ಯು ವಾಂಟ್ ಟು ಕನ್ಫರ್ಮ್ ಯುವರ್ ಚಾರ್ಧಾಮ್ ಯಾತ್ರಾ ಕೇಳುತ್ತೆ. ಅವಾಗ ನೀವು ಕನ್ಫರ್ಮ್ ಕೊಡಿ. ಕನ್ಫರ್ಮ್ ಕೊಡಿದ ತಕ್ಷಣ ಯುವರ್ ರಿಜಿಸ್ಟ್ರೇಷನ್ ಈಸ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಬಂದ ತಕ್ಷಣ ಈ ಥರ ಒಂದು PDF ಬರುತ್ತೆ. ಆ PDF ಓಪನ್ ಮಾಡಿದ ತಕ್ಷಣ ಎಲ್ಲ ಡೀಟೇಲ್ ತೋರಿಸುತ್ತೆ. ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು, ನಿಮ್ಮ ಕೇದಾರನಾಥ ಜರ್ನಿ ಯಾವಾಗ ಹೋಗ್ತೀರ ಅನ್ನೋದು, ಅದೆಲ್ಲ ಪೂರ್ತಿ ಈ PDF ಇರುತ್ತೆ. ಈ PDF ಕ್ಯಾರಿ ಮಾಡಿ ಮೊಬೈಲಲ್ಲೇ ಆರಾಮಾಗಿ ನೀವು ತೋರಿಸ್ಬೋದು. ಇಷ್ಟೇ, ಆರಾಮಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ತುಂಬ ಈಸಿಯಾಗಿ ಮಾಡ್ಕೋಬೋದು.